ಡೊನಾಲ್ಡ್ ಟ್ರಂಪು ವಾರ್ನ್ ಮಾಡಿದ್ದಾರೆ. ಟೈಮ್ ನೋಡ್ತಾ ಇದ್ದೀನಿ ನಾನು, 10:00 ದೇಶವನ್ನು ಉದ್ದೇಶಿಸಿ ಮಾತಾಡ್ತಾರಂತೆ. ವಾರ್ನಿಂಗ್ ಟ್ವೀಟು, ಸೋಷಿಯಲ್ ಮೀಡಿಯಾ ಪೋಸ್ಟು, ಅದರಲ್ಲಿನ ಶಬ್ದಗಳು. ನಾನು ಟ್ರಂಪ್ ಬಗ್ಗೆ ಮಾತಾಡುವಾಗ ನನ್ನನ್ನು ನಾನು ತುಂಬ ಕಂಟ್ರೋಲ್ ಮಾಡ್ಕೊತೀನಿ. ಒಂದು ದೇಶದ ಎಲೆಕ್ಟೆಡ್ ಪ್ರೀಮಿಯರ್ನ ಆ ಭಾಷೆಯಲ್ಲಿ ಮಾತಾಡಬಾರ್ದು, ಏಕವಚನದಲ್ಲಿ ಮಾತಾಡಬಾರ್ದು. ಬಟ್ ಅವ್ರ ಲ್ಯಾಂಗ್ವೇಜ್ ನೋಡ್ರಿ ಆ ಲ್ಯಾಂಗ್ವೇಜನ್ನು. ಒಂದು ದೇಶದ, ಅಮೇರಿಕದಂಥ ದೇಶದ ನೇತೃತ್ವ ವಹಿಸಿರುವ ಅಮೇರಿಕದ ಅಧ್ಯಕ್ಷರ ಆಡಬಹುದಾದ ಮಾತಾದು. ಲುಕ್ ಎಟ್ ದೋಸ್. ಟ್ಯೂಸ್ಡೇ ವಿಲ್ ಬಿ ಪವರ್ ಪ್ಲ್ಯಾಂಟ್ ಡೇ ಆ್ಯಂಡ್ ಬ್ರಿಡ್ಜ್ ಡೇ. ಅಂದರೆ ನಿಮ್ಮ ಪವರ್ ಪ್ಲ್ಯಾಂಟ್ಗಳನ್ನು ಹೊಡಿತೀವಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರಲ್ಲ, ಮಂಗಳವಾರ ಹೊಡಿತೀವಿ ನೋಡಿ ಅಂತ ಹೇಳ್ತಾ ಇರೋದು. ಬ್ರಿಡ್ಜ್ ಡೇ, ನಿಮ್ಮ ಸೇತುವೆಗಳನ್ನು ಹೊಡಿತೀವಿ ಅಂತ. ಆಲ್ ರ್ಯಾಪ್ಡ್ ಅಪ್ ಇನ್ ಇರಾನ್. ದೇರ್ ವಿಲ್ ಬಿ ನಥಿಂಗ್ ಲೈಕ್ ಇಟ್. ಮುಂದಿನ ಶಬ್ದಗಳನ್ನು ನಾನು ಹೇಳಬಾರ್ದು. ಓದ್ಕೊಳ್ಳೋರಿದ್ರು ಓದ್ಕೊಳ್ಳಿ ಅಷ್ಟೇ, ಏನು ಮಾಡೋಕ್ಕಾಗತ್ತೆ. ಓಪನ್ ದ ಡ್ಯಾಶ್ ಸ್ಟ್ರೇಟ್, ಅಂದರೆ ಹಾರ್ಮುಸ್ ಸ್ಟ್ರೇಟ್ ಓಪನ್ ಮಾಡಿ. ಯು ಕ್ರೇಜಿ ಡ್ಯಾಶ್. ಆರ್ ಯು ವಿಲ್ ಬಿ ಲಿವಿಂಗ್ ಇನ್ ಹೆಲ್. ಓಪನ್ ಮಾಡದೇ ಇದ್ದರೆ ನೀವು ನರಕಕ್ಕೆ ಕಳಿಸ್ಬಿಡ್ತೀನಿ ನಿಮ್ಮನ್ನು, ಅಥವಾ ನೀವು ಇರೋ ಜಾಗವನ್ನು ನರಕ ಮಾಡಿಬಿಡ್ತೀನಿ ಅಂತ. ಜಸ್ಟ್ ವಾಚ್. ಪ್ರೇಸ್ ಬಿ ಟು ಅಲ್ಲಾಹನನ್ನು ಹೊಗಳಿರಿ. ಪ್ರೆಸಿಡೆಂಟ್ ಡೊನಾಲ್ಡ್ ಜೆ ಟ್ರಂಪ್. ಇದು ಅಮೇರಿಕದ ಅಧ್ಯಕ್ಷರು ಸೋಷಿಯಲ್ ಮೀಡಿಯಾದಲ್ಲಿ ಬಳಸುವ ಭಾಷೆ. 2 ಶಬ್ದಗಳು ಬರ್ತಾವೆ ಅದರಲ್ಲಿ. ಒಂದು ಶಬ್ದ ಹೇಳ್ತೀನಿ ಕೇಳ್ರಿ, ಬಾಸ್ಟಾರ್ಡ್ ಅಂತಿದೆ. ಅಮೇರಿಕದ ಅಧ್ಯಕ್ಷರು ಹೇಳ್ತಾರೆ ಅದನ್ನು. ಇರಾನ್ ಕಡೆಯಿಂದ ಯಾವುದೋ ಒಂದು ಟ್ವೀಟ್ ನೋಡ್ತಾ ಇದ್ದೆ ನಾನು. ಅಮೇರಿಕದಲ್ಲಿ 40% ಮಹಿಳೆಯರು ಮದುವೆ ಆಗೋದಕ್ಕಿಂತ ಮುಂಚೆ ಮಕ್ಕಳನ್ನ ಹೆರ್ತಾರೆ. ಆ ಶಬ್ದ ನಮಗಿಂತ ಚೆನ್ನಾಗಿ ನಿಮಗೆ ಅಪ್ಲೈ ಆಗುತ್ತೆ ಅಂತ. ಅಲ್ಲಿ ರಣರಂಗದಲ್ಲಿ ಒಂದು ರೀತಿ ಯುದ್ಧ ನಡೀತಾ ಇದ್ದರೆ, ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ರೀತಿ ಯುದ್ಧನೂ ನಡೀತಾ ಇದೆ. IRGC ಹೇಳ್ತಾ ಇದೆ, ಅಮೆರಿಕ ಅಧ್ಯಕ್ಷ ಟ್ರಂಪ್ ಅಸ್ಥಿರ ಮನೋವಿಕೃತಿಯ ನಾಯಕ. ಸಾಮಾನ್ಯವಾಗಿ ಟ್ರಂಪ್ ಹೇಳಿಕೆಗೆ ನಾವು ಕಿವಿಗೊಡೋದಿಲ್ಲ. ಆತನಿಗೆ ವೈಯಕ್ತಿಕ ವ್ಯಕ್ತಿತ್ವ ಮತ್ತು ಮಾತಿನ ಅಸಮತೋಲನ ಇದೆ. ಇದು ಅಸಹಾಯಕ, ಗಾಬರಿಯ ಮತ್ತು ಮೂರ್ಖತನದ ಕೆಲಸ. ತಮ್ಮ ನಿಲುವುಗಳನ್ನು ಆಗಾಗ ಬದಲಾಯಿಸ್ತಾನೇ ಇರ್ತಾರೆ. ನಿಮ್ಮೊಂದಿಗೆ ಚರ್ಚೆ ಅಗತ್ಯ ನಮಗಿಲ್ಲ, ನಿಮಗೆ ಆಶ್ಚರ್ಯ ಕಾದಿದೆ. ಬಹರೇನ್, ಇರಾಕ್, UAEನ ಅಮೆರಿಕದ ನೆಲೆಗಳಿಗೆ ಬೆಂಕಿ ಇಡ್ತೀವಿ. ಯಾವುದೇ ದಾಳಿ ಮಾಡಿದ್ರೂ ಮತ್ತಷ್ಟು ಭೀಕರ ಪ್ರತಿದಾಳಿ ಮಾಡ್ತೀವಿ. ಈ ದಾಳಿ ನಿಲ್ಲುವ ತನಕ ನಾವು ಹಾರ್ಮೋಸನ್ನು ತೆರೆಯೋದಿಲ್ಲ ಅಂತ IRGC ಸ್ಟೇಟ್ಮೆಂಟ್ ಇದು. ಮೊಹಮ್ಮದ್ ಗಾಲಿಬಾಫ್, ಇರಾನಿನ ಪಾರ್ಲಿಮೆಂಟಿಗೆ ಸ್ಪೀಕರ್, ಅವರು ಹೇಳ್ತಾರೆ, ಡೊನಾಲ್ಡ್ ಟ್ರಂಪ್ ಅಸ್ಥಿರ ಮನೋವಿಕೃತಿಯ ನಾಯಕ. ಸಾಮಾನ್ಯ ಇದಾಯಿತು ಇದು. ನೆತನ್ಯಾಹು ಮಾತು ಕೇಳಿದ್ರೆ ಪಶ್ಚಿಮ ಏಷ್ಯಾ ಹೊತ್ತಿ ಉರಿಯುತ್ತೆ. ಗಾಲಿಬಾಫ್ ಎಚ್ಚರಿಕೆ ಕೊಟ್ಟಿರೋದು. ನೆತನ್ಯಾಹು ಮಾತು ಕೇಳ್ಕೊಂಡು ನೀವು ಬೇಕಾದನ್ನು ಮಾಡಿದ್ರೆ ವೆಸ್ಟ್ ಏಷ್ಯಾ ಹೊತ್ಕೊಂಡು ಉರಿಯುತ್ತೆ ಅಂತ. ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ಹೆಚ್ಚಾಗುತ್ತೆ, ಅಮೆರಿಕಕ್ಕೂ ಕಷ್ಟ ಆಗುತ್ತೆ. ಯಾವುದೇ ತಪ್ಪು ಮಾಡಬೇಡಿ, ಯುದ್ಧದಿಂದ ಏನನ್ನೂ ಸಾಧಿಸಲಾರಿರಿ. ಇರಾನಿನ ಜನರ ಹಕ್ಕುಗಳನ್ನು ಗೌರವಿಸುವುದು ನಿಮಗೆ ಉಳಿದಿರುವ ಆಯ್ಕೆ. ಅಪಾಯಕಾರಿ ಹೋರಾಟ ಇಲ್ಲಿಗೆ ನಿಲ್ಲಿಸುವುದೇ ಸದ್ಯದ ಪರಿಸ್ಥಿತಿಗೆ ಪರಿಹಾರ ಅಂತ ಡೊನಾಲ್ಡ್ ಟ್ರಂಪ್ರ ಸೋಷಿಯಲ್ ಮೀಡಿಯಾ ಪೋಸ್ಟ್ ನೋಡಿದ್ರೆ ಈಗ 10:00 ಮಾತಾಡ್ತಾರಂತೆ. ಹೀಸ್ ಈಗೋ ಈಸ್ ಹರ್ಟ್. ಏನೋ ಮಾಡ್ಕೊಂಬಂದಿದ್ದು ಏನೋ ಆಗಿಬಿಟ್ಟಿದೆ. ನೋಡಿ, ಯುದ್ಧದಲ್ಲಿ ಯಾವಾಗಲೂ ಯಾರೋ ಬರೆದಿದ್ದು ಓದ್ತಾ ಇದ್ದೆ ನಾನು. ಯುದ್ಧಕ್ಕೊಂದು ಎಂಟ್ರಿ ಗೇಟು, ಒಂದು ಎಕ್ಸಿಟ್ ಗೇಟ್ ಇರುತ್ತಂತೆ. ಎಂಟ್ರಿ ಗೇಟ್ನಲ್ಲಿ ಮೀಡಿಯಾ ಕ್ಯಾಮ್ರಾಗಳಿರ್ತಾವಂತೆ. ತೊಡೆ ತಟ್ಕೊಂಡು ಹೋಗ್ತಾರೆ, ಹಂಗೆ ನೋಡಿ ಹೆಂಗೆ ಮಾಡ್ತೀವಿ ಅಂತ. ಎಕ್ಸಿಟ್ ಗೇಟ್ನಲ್ಲಿ ಇತಿಹಾಸಕಾರರು ಕೂತ್ಕೊಂಡಿರ್ತಾರಂತೆ. ಎರಡೂ ಬೇರೆ ಬೇರೆ. ಒಂದು ಯುದ್ಧಕ್ಕೆ ಪ್ರವೇಶಿಸುವುದು ಈಸಿ, ಯುದ್ಧದಿಂದ ಹೊರಗೆ ಬರೋದಿದೆಯಲ್ಲ, ದೇಶಗಳನ್ನು ನುಂಗಿಬಿಡುತ್ತದು. ಆ ಅವಧಿ ಖಜಾನೆಗಳನ್ನು ಬಿಡುತ್ತೆ, ದೇಶದ ಖಜಾನೆಗಳನ್ನು. ನಮಗೂ ಆಪರೇಷನ್ ಸಿಂಧೂರವನ್ನು ಭಾರತ ನಿಲ್ಲಿಸಿದಾಗ ಮನಸ್ಸಿಗೆ ಭಾಳ ಬೇಜಾರಾಗಿತ್ತು. ಹಿಂಗೆ ಯಾಕೆ ನಿಲ್ಲಿಸ್ಬಿಟ್ರು, ಹೊಡಿಬೇಕಾಗಿತ್ತು ಇನ್ನಷ್ಟು ಅಂತ. ಇದನ್ನು ನೋಡಿದ ಮೇಲೆ ಅರ್ಥ ಆಗ್ತಾ ಇದೆ. ಒಂದು ಎಸ್ಕಲೇಷನ್ ಲ್ಯಾಡರ್ ಅಂತ ಇರುತ್ತೆ. ನಾವು 1 ಬಾಂಬ್ ಹಾಕಿದ್ವಿ, ಅವ್ರು 2 ಹಾಕಿದ್ರು. ನಾವು 4 ಹಾಕಿದ್ವಿ, ಅವ್ರು 8 ಹಾಕಿದ್ರು. ಎಸ್ಕಲೇಷನ್ ಲ್ಯಾಡರ್. ಆ ಲ್ಯಾಡರ್ನ ಕರೆಕ್ಟಾಗಿ ಎಲ್ಲಿಗೆ ಕಟ್ ಮಾಡಬೇಕು ಅಂತ ಒಂದು ದೇಶಕ್ಕೆ ಗೊತ್ತಿರಬೇಕು.
ಇಲ್ಲದೆ ಹೋದರೆ ಯುದ್ಧಗಳು ಎಟರ್ನಲ್ ಆಗಿಬಿಡ್ತವೆ. ರಷ್ಯಾ ಯುಕ್ರೇನ್ ಯುದ್ಧ ನಡೀತಿಲ್ವಾ? ಯುದ್ಧ ಆರಂಭಗೊಂಡಾಗ 15 ದಿವಸ ನಾವು ಆ ಸುದ್ದಿ ಬಿಟ್ಟು ಇನ್ನೇನು ಹೇಳಲಿಲ್ಲ. ಓ ಹಂಗಾಯಿತು ಹಿಂಗಾಯಿತು, ಮ್ಯಾಪ್ ಹಾಕಿದ್ದು ತೋರಿಸಿದ್ದೆ ನಿಮಗೆ. ಭಾರತೀಯರನ್ನ ಅಲ್ಲಿಂದ ಹೊರಗೆ ಕರ್ಕೊಂಬಂದರು, ಇಲ್ಲಿಂದ ಹೊರಗೆ. ಈಗ ಯಾರು ಕೇಳ್ತಾರೆ ಏನಾಗ್ತಿದೆ ಅಂತ? ಯುದ್ಧ ನಡೀತಾ ಇದೆ ಅಲ್ಲಿ. ಯುಕ್ರೇನ್ ಮೇಲೆ ರಷ್ಯಾ ಅಟ್ಯಾಕ್ ಮಾಡ್ತಾ ಇದೆ, ರಷ್ಯಾ ಮೇಲೆ ಯುಕ್ರೇನ್ ಅಟ್ಯಾಕ್ ಮಾಡ್ತಿದೆ. ಇಟ್ ಬಿಕೇಮ್ ಎನ್ ಎಟರ್ನಲ್ ವಾರ್. ಎಷ್ಟು ದಿವಸ ನಡೆಯುತ್ತೋ ಗೊತ್ತಿಲ್ಲ, ಎಷ್ಟು ವರ್ಷ ನಡೆಯುತ್ತೋ ಗೊತ್ತಿಲ್ಲ. 4ನೇ ವರ್ಷ ಯುದ್ಧ ನಡೀತಾ ಇರೋದು. ಆಪರೇಷನ್ ಸಿಂಧೂರವನ್ನು ಭಾರತ ಪಾಕಿಸ್ತಾನದ DGM ಮನವಿಯ ಮೇರೆಗೆ ನಿಲ್ಲಿಸಿದಾಗ DGM ಟು DGM ಮಾತುಕತೆ ಆಯಿತು, ನಾವು ಈ ಆಪರೇಷನ್ನ ನಿಲ್ಲಿಸ್ತಾ ಇದ್ದೀವಿ ಅಂತ ಹೇಳಿದಾಗ, ಅಂದರೆ ಭಾರತ ಏಕಾಏಕಿ ಡಿಫೆನ್ಸಿವ್ ಪೋಸ್ಚರ್ಗೆ ಹೋದಾಗ ನನಗೆ ಬೇಜಾರಾಗಿತ್ತು. ಯಾಕೆ ಇಷ್ಟು ಬೇಗ ನಿಲ್ಲಿಸಿದ್ರು? ಇನ್ನಷ್ಟು ಹೊಡಿಬೇಕಾಗಿತ್ತು ಅಂತ. ಈಗ ಅರ್ಥ ಆಗ್ತಾ ಇದೆ ಇದನ್ನು ನೋಡಿದಾಗ. ಯುದ್ಧ ಆರಂಭಿಸುವುದು ಸುಲಭ, ಅದರಿಂದ ಹೊರಗೆ ಬರೋದು ಬಹಳ ಕಷ್ಟ ಅಂತ. 10ವರೆಗೆ ಯುದ್ಧ ನಿಲ್ಲಿಸ್ತೀನಿ ಅಂತ ಟ್ರಂಪ್ ಹೇಳ್ತಾರಾ? ನೋಡಿ, ಇನ್ನೇನು ಭಾಳ ತುಳಿಲಿಲ್ಲ. ಯುದ್ಧ ನಿಲ್ಲಿಸ್ತೀನಿ ಅಂತ ಹೇಳ್ತಾರಾ? ಅಥವಾ ಈ ಟ್ವೀಟ್ನಲ್ಲಿರುವ ಧಮಕಿಯ ರೀತಿಯಲ್ಲಿ ನಾಳೆ ಟ್ಯೂಸ್ಡೇ ವಿಲ್ ಬಿ ಪವರ್ ಪ್ಲಾಂಟ್ ಡೇ ಆ್ಯಂಡ್ ಬ್ರಿಡ್ಜ್ ಡೇ ಅನ್ನೋದನ್ನು ತೋರಿಸ್ಬಿಡ್ತಾರಾ? ಗೊತ್ತಿಲ್ಲಪ್ಪ. ಈ ಫಸ್ಟ್ ಸೆಂಟೆನ್ಸ್ ಏನಾದ್ರು ನಿಜ ಆಗಿಬಿಟ್ರೆ ಮುಂದಿನ ದಿನಗಳ ಇನ್ನಷ್ಟು ದುರ್ಭರ ಆಗ್ತವೆ ಇನ್ನಷ್ಟು. ಇರಾನ್ ಅವ್ರು ಏನೇನು ಹೊಡಿತಾರೋ ಯಾವನಿಗೆ ಗೊತ್ತು. ಅವತ್ತಿಂದ ಹೇಳ್ತಾ ಇದ್ದೀನಿ, ಅವ್ರ ಹತ್ರ ಫೈನಲ್ ಟ್ರಂಪ್ ಕಾರ್ಡ್ ಒಂದಿದೆ. ಹಾರ್ಮುಜ್ ಜಲಸಂಧಿಯ ಸಮುದ್ರದ ಆಳದಲ್ಲಿ ಹೋಗುವ ಇಂಟರ್ನೆಟ್ ಕೇಬಲ್ಗಳು. ಆ ಕೇಬಲ್ಗಳಿಗೇನಾದ್ರು ಇರಾನ್ ಕೈ ಹಾಕಿದ್ರೆ ಅರ್ಧ ಜಗತ್ತು ಸ್ಟ್ಯಾಂಡ್ ಸ್ಟಿಲ್ಲಿಗೆ ಬಂದ್ಬಿಡುತ್ತೆ. ಅರ್ಧ ಜಗತ್ತು. 45 ದಿನಗಳ ಕದನ ವಿರಾಮದ ಪ್ರಸ್ತಾಪವೊಂದನ್ನು ಪಾಕಿಸ್ತಾನ ಮುಂದಿಟ್ಟಿದೆ ಅಂತೆ. ಪಾಕಿಸ್ತಾನದ ಮುಲ್ಲಾ ಮುನೀರ್ ಮಧ್ಯಸ್ಥಿಕೆಯಲ್ಲಿ ಒಂದು ಸಂಧಾನದ ಪ್ರಯತ್ನ ಆಗ್ತಾ ಇದೆ. ಈ ಪ್ರಪೋಸಲನ್ನೇ ಇರಾನ್ ತಳ್ಳಿ ಹಾಕಿದೆ ಅಂತ ಸುದ್ದಿ. ನೋಡಿ, ಅಮೆರಿಕ ಮಾಡಿದ ಒಂದು ಬ್ಲಂಡರ್ ಅಂದರೆ ಅಲ್ಲಿ ಮಾತುಕತೆ ನಡೆಸುವುದಕ್ಕೂ ಒಬ್ಬ ದೊಡ್ಡ ಲೀಡರ್ನ ಬಿಡಲಿಲ್ಲ ಇವರು. ಎಲ್ಲರನ್ನೂ ಹೊಡೆದಾಕ್ಬಿಟ್ರು. ಈಗ ಯಾರಿಗೆ ಪ್ರಪೋಸಲ್ ಹೋಗ್ತಾ ಇದೆಯೋ, ಯಾರು ಒಪ್ಕೋತಾ ಇದ್ದಾರೋ, ಯಾರು ಒಪ್ಕೊಳ್ತಾ ಇಲ್ಲೋ ಯಾವನಿಗೆ ಗೊತ್ತು. 45 ದಿನಗಳ ಕದನ ವಿರಾಮದ ಪ್ರಸ್ತಾಪ. ಆ 45 ದಿನಗಳ ಒಳಗೆ ರಾಜತಾಂತ್ರಿಕ ಮಾತುಕತೆಯ ಮೂಲಕ ಈ ಯುದ್ಧಕ್ಕೆ ಒಂದು ಶಾಶ್ವತ ಫುಲ್ ಸ್ಟಾಪ್ ಇಡೋದು ಅಂತ. ನೆನೆ 24 ಗಂಟೆಗಳ ಮಧ್ಯದಲ್ಲಿ ಆಸಿಮ್ ಮುನೀರ್ ಮತ್ತು JD ವ್ಯಾನ್ಸ್ ಮಧ್ಯೆ ಕಂಟಿನ್ಯೂಸ್ ಫೋನ್ ಕಾಲ್ಸ್ ಆಗಿದ್ದಾವಂತೆ. ಕಂಟಿನ್ಯೂಸ್ ಫೋನ್ ಕಾಲ್ಸ್. ಆದರೆ ಈ ಕದನ ವಿರಾಮದ ಪ್ರಸ್ತಾಪವನ್ನು ಇರಾನ್ ಒಪ್ಕೊಳ್ತಾ ಇಲ್ಲ. 45 ದಿನಗಳ ಕದನ ವಿರಾಮಕ್ಕೆ ಅಮೆರಿಕ ಒಪ್ಕೊಳ್ಬೇಕು ಅಂದರೆ ಇರಾನ್ ಹಾರ್ಮುಜ್ ಜಲಸಂಧಿಯನ್ನು ಫ್ರೀ ಮಾಡಬೇಕು ಅನ್ನೋದು ಕಂಡೀಷನ್ ಅಂತೆ. ಹಾರ್ಮುಜ್ ಜಲಸಂಧಿಯನ್ನು ಮುಕ್ತ ಮಾಡಬೇಕು ಅಂತ. ಇರಾನ್ ಹೇಳ್ತಾ ಇರೋದು, ಯುದ್ಧ ಕಂಪ್ಲೀಟಾಗಿ ಮುಗಿಯೋ ತನಕ ನಾವು ಅದನ್ನು ಬಿಡೋದಿಲ್ಲ. ಕಂಪ್ಲೀಟಾಗಿ ಯುದ್ಧ ನಿಲ್ಬೇಕು. 45 ದಿವಸ 55 ದಿವಸ ಇದನ್ನು ನಮ್ಮ ಹತ್ರ ತರಲೇಬೇಡಿ ಅಂತ ಇರಾನ್ನವ್ರು ಹೇಳ್ತಾ ಇರೋದು. ನೋಡಿ, ಆಸಿಮ್ ಮುನೀರ್ ಮಧ್ಯಸ್ಥಿಕೆಯಲ್ಲಿ JD ವ್ಯಾನ್ಸು ಇರಾನಿಗೆ ಪ್ರಪೋಸಲ್ ಕೊಡಿಸೋದು ಅಂದರೆ ಏನರ್ಥ? ಯಾವನಾರು ನಿಲ್ಲಿಸಲಿ, ಯುದ್ಧ ನಿಲ್ಲಿಸ್ಬಿಡಲಿ ಅನ್ನೋ ಸ್ಥಿತಿಗೆ ಅಮೆರಿಕ ಬಂದಿದೆ ಅಂತ ಅರ್ಥ. ಯಾವನಾರು ನಿಲ್ಲಿಸಲಿ, ಒಟ್ಟಿನಲ್ಲಿ ಯುದ್ಧ ನಿಂತರೆ ಸಾಕು. ಇಮ್ಯಾಜಿನ್ $2 ಬಿಲಿಯನ್ ಪರ್ ಡೇ ಖರ್ಚು. $2 ಬಿಲಿಯನ್, 19,000 ಕೋಟಿ $1 ಬಿಲಿಯನ್, 38,000 ಕೋಟಿ ಒಂದು ದಿನದ ಖರ್ಚು. ಅಂದರೆ ಪತನಗೊಂಡ ಯುದ್ಧ ವಿಮಾನದ ಪೈಲಟ್ ಇಬ್ಬರನ್ನ ವಾಪಸ್ ಕರ್ಕೊಂಡು ಬರೋದಕ್ಕೆ 4,500 ಕೋಟಿ ಲಾಸ್ ಆಗುತ್ತೆ. ಅಂದರೆ ಅವ್ರು ಯಾವ ಸ್ಥಿತಿಗೆ ಬಂದಿರ್ಬೋದು ನೀವೇ ಯೋಚನೆ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.